ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್, ಬಂಗಾರಪೇಟೆನೆಂದು. ತಮಗೆಲ್ರಿಗೂ ಗೊತ್ತಿದೆ, ನಾನು ಹೊಂಬೆಳಕು ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಾರ್ಮಿಕರಿಗೋಸ್ಕರ ಸುಮಾರು ವರ್ಷಗಳಿಂದ ನಾನು ನಮ್ಮ ಸದಸ್ಯರೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸದ ಜೊತೆಯಲ್ಲಿ ಯುಗಾದಿ ಹಬ್ಬ ಅಂದರೆ ತಮಗೆಲ್ರಿಗೂ ಗೊತ್ತಿದೆ, ಮಟನ್ನು ಚಿಕನ್ನು ಎಲ್ರಿಗೂ ಕೂಡ ಎಲ್ಲರ ಮನೆಗಳಲ್ಲಿ ಮಾಡ್ತಕ್ಕಂಥದ್ದು. ಆ ಟೈಮಲ್ಲಿ ಏನಾಗುತ್ತೆ, ಈಗ ಈ ದರ ಬಂದು ಹೆಚ್ಚಳ ಆಗತ್ತೆ. ಮಾಮೂಲಿ 700 ರೂಪಾಯಿ 680 ರೂಪಾಯಿ ಇದ್ರೆ ಮಟನ್ನು ಈ ಯುಗಾದಿ ಟೈಮಲ್ಲಿ 900ವರೆಗೂ ತಲುಪತ್ತೆ, 700 ರೂಪಾಯಿಂದ. ಸೊ ಮತ್ತೆ ಚಿಕನ್ನು ಅಷ್ಟೇ 150 ರೂಪಾಯಿ 160 ರೂಪಾಯಿ ಇದ್ರೆ 200-220 ರೂಪಾಯಿವರೆಗೂ ತಲುಪತ್ತೆ. ಸೊ ಅಂಥ ಟೈಮಲ್ಲಿ ಖರೀದಿ ಮಾಡೋದು ಸ್ವಲ್ಪ, ಅಂದ್ರೆ ನಮ್ಮ ಸಂಘನೇ ಕಟ್ಟಡ ಕಾರ್ಮಿಕರ ಸಂಘ, ಇದ್ರಲ್ಲಿ ಇರೋದೆಲ್ಲ ಕಟ್ಟಡ ಕಾರ್ಮಿಕರು, ಅಂಥವ್ರಿಗೆ ಬರ್ಡನ್ ಆಗತ್ತೆ, ಹೊಡೆತ ಆಗತ್ತೆ ಅಂತ ಹೇಳಿ ಮುಂಗಡವಾಗಿ ಒಂದು ಸ್ವಲ್ಪ ಹಣ ಕೂಡಿಟ್ಕೊಂಡು ಈ ಅಂಗಡಿಯವ್ರಿಗೆ ಕೊಟ್ಟಿಟ್ಟು ಆ ಯುಗಾದಿ ಟೈಮಲ್ಲಿ ಹೋಲ್ಸೇಲ್ ದರದಲ್ಲಿ ಪಡ್ಕೊಳ್ಳೋಕೆ ಒಂದು ಯೋಜನೆಯನ್ನು ಮಾಡಿ, ಅಂದ್ರೆ ನಾವು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ, ನಮ್ಮ ಬಂಧು ಬಳಗಕ್ಕೆ ನಾವು ಸೇರ್ಕೊಂಡು ಮಾಡಿರೋದು. ಸೊ ಇದು ಏನಾಯ್ತು, ಈ ವರ್ಷ ಭಾನುವಾರ ಬಂತು ಹಬ್ಬ, ಸೋಮವಾರ ಬಂತು, ಮಂಗಳವಾರ ಬಂತು, ಕಂಟಿನ್ಯೂ 3 ದಿವಸ ಬಂದಿರೋದ್ರಿಂದ ನಮ್ಮಲ್ಲೇ ಗೊಂದಲ, ಜನಕ್ಕೂ ಗೊಂದಲ, ಅಂಗಡಿಯವ್ರಿಗೂ ಗೊಂದಲ. ನಾವೇನು ಟೋಕನ್ ಇಶ್ಯೂ ಮಾಡಿದ್ವಿ, ಈಗ ಮಟನ್ನು ಚಿಕನ್ನು ತಗೊಳಕ್ ಅಧಿಕೃತವಾಗಿ ಏನಾದ್ರು ಇರ್ಬೇಕಲ್ಲ, ಅವ್ರು ಹೋಗಿ ಬಾಯಿ ಮಾತಲ್ಲಿ ಹೇಳಿದ್ರೆ ಕೊಡಲ್ಲ ಅಂಗಡಿಯವರು, ಒಂದು ಟೋಕನ್ ರೀತಿಯಲ್ಲಿ ಕೊಟ್ರೇನೆ ಅವ್ರು ಕೊಡೋದು. ಸೊ ಅಂತ ಟೈಮಲ್ಲಿ ಇವ್ರು ಹೋದಾಗ ಸೋಮವಾರ ಹೋಗ್ಬೇಕಾಗಿರೋರು, ಭಾನುವಾರ ಹೋಗ್ಬೇಕಾಗಿರೋರು ಒಟ್ಟಿಗೆ ಮಂಗಳವಾರ ಹೋದಂಗಿದೆ ನನ್ನ ಮಾಹಿತಿ ಪ್ರಕಾರ. ಸೋಮವಾರ ಹೋಗಿಲ್ಲ, ಕೆಲವು ನಮ್ಮಲ್ಲಿ ಯಾರೋ ಹಿಂದೂಗಳು ಸೋಮವಾರದಲ್ಲಿ ತಿನ್ನಲ್ಲ. ಸೊ ಅಂತವ್ರು ಟೋಕನ್ ಹಾಕೊಂಡಿದ್ರು ಸೋಮವಾರಕ್ಕೆ ನಾವು ಹೋಗ್ತೀವಿ ಅಂತ, ನಮಗೂ ಮಾಹಿತಿ ಕೊಟ್ಟಿಲ್ಲ, ಅಂಗಡಿಯವ್ರಿಗೂ ಮಾಹಿತಿ ಕೊಟ್ಟಿಲ್ಲ, ಮನೇಲಿ ಇದ್ಬಿಟ್ಟವ್ರೆ. ಮಂಗಳವಾರ ಒಟ್ಟಿಗೆ ಹೋದಾಗ ಅವನಿಗೂ ಸ್ವಲ್ಪ ಟೈಮ್ ಬೇಕಲ್ಲ ಪಾಪ, ಯಾರಿಗೆ ಅಂಗಡಿಯವ್ರಿಗೂ. ಈಗ 10 ಜನಕ್ಕೆ ಕಟ್ ಮಾಡೋದಕ್ಕೆ ಒಂದು 1 ಅವರ್ ಅಂದ್ರೆ 20 ಜನಕ್ಕೆ 2 ಅವರ್ಸ್ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಅಂತ ಟೈಮಲ್ಲಿ ನೀವು 10 ಜನ ಬರ್ತಾರೆ ಅಂತ ಅವ್ನು ಸೆಟಪ್ ಮಾಡಿ ಇಟ್ಟಿರ್ತಾನೆ, 20-25 ಜನ ಬಂದಾಗ ಅವನಿಗೂ ಸ್ವಲ್ಪ ಟೈಮ್ ಹಿಡಿಸಿರುತ್ತೆ. ಟೈಮ್ ಹಿಡಿಸಿದಾಗ ಅವ್ರು ಹೇಳಿದ್ದಾರೆ, ಭರತ್ ಅವ್ರು ಹೇಳಿದ್ರೆ ಮತ್ತೆ ನಾನು ಕೊಡ್ತೀನಿ, ಈಗ ನನ್ಗೆ ಎಷ್ಟು ಕೊಟ್ಟಿದ್ರು ಅದು ಅಷ್ಟನ್ನು ನಾನು ಎಷ್ಟು ಹೇಳಿದ್ರು ಅಷ್ಟನ್ನು ಕೊಟ್ಟಿದ್ದೀನಿ, ಒಂದು ಕಾಲ್ ಹೇಳಿದ್ರೆ ಅವ್ರು ಇನ್ನು ಎಷ್ಟು ಹೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಸಮಯ ಏನಾಗಿದೆ, ಇವರು ಗೊಂದಲ ಸೃಷ್ಟಿ ಮಾಡೋದಕ್ಕೋಸ್ಕರ ಇಷ್ಟು ಜನಕ್ಕೆ ಸಿಕ್ಕಿಲ್ಲ, ಇಷ್ಟು 1000 ಜನಕ್ಕೆ ಸಿಕ್ಕಿಲ್ಲ, ಮೋಸ ಮಾಡ್ಬಿಟ್ಟಿದ್ದಾರೆ, ಊರು ಬಿಟ್ಬಿಟ್ಟಿದ್ದಾರೆ, ಸ್ವಿಚ್ ಆಫ್ ಆಗಿದೆ ಅಂತೆಲ್ಲ ಹೇಳಿ ಸುಳ್ಳು ಪ್ರಚಾರ ಅಪಪ್ರಚಾರ ಮಾಡಿ ನನ್ನ ಮಾನ ಹಾನಿ ಮಾಡಬೇಕು, ನನಗೆ ಸಮಾಜದಲ್ಲಿ ಇರ್ತಕ್ಕಂಥ ಗೌರವನ ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾಡಿರೋದೇ ಹೊರತು ಅವ್ರು ಹೇಳ್ದಂಗೆ ಸಾವಿರಾರು ಜನಕ್ಕೆ ನಾನು ಮೋಸನೂ ಮಾಡಿಲ್ಲ, ಸಾವಿರಾರು ಜನಕ್ಕೆ ಅದು ಸತ್ಯಕ್ಕೆ ದೂರವಾದಂತ ವಿಚಾರ. ಅದು ಏನ್ ತಮಾಷೆ ಅಲ್ಲ, ಇದು 9,000 ಜನ ಅಂದ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದು ಬಂಗಾರಪೇಟೆಯಲ್ಲಿ. ಇಷ್ಟೊತ್ತಿಗೆ ಜನ ಸಾಗರ ತುಂಬೋಗೋದಿಲ್ಲ. ಆಫೀಸ್ ಹತ್ರ, ಆಫೀಸ್ ಟೌನ್ ಅಲ್ಲಿ ಇರ್ತಕ್ಕಂಥ ಆಫೀಸ್, ನಂದು 9 ವರ್ಷದ ಆಫೀಸು, ಅಥವಾ ಮನೆ ಹತ್ರ ಸೇರ್ಬಿಡ್ಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ನಾನು 4-5 ಕಡೆ ವ್ಯಾಪಾರ ಮಾಡೋ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಜನ ಸೇರ್ಬೇಕಾಗಿತ್ತು. ಮತ್ತೆ ಈ ದೇಶದಲ್ಲಿ ಕಾನೂನು ಕೂಡ ಭಾರಿ ಸ್ಟ್ರಾಂಗ್ ಆಗಿದೆ, ಸಂವಿಧಾನ ಭಾರಿ ಸ್ಟ್ರಾಂಗ್ ಆಗಿದೆ. ಅದ್ರ ಅಡಿಯಲ್ಲಿ ಇಷ್ಟೊತ್ತಿಗೆ ನಮ್ಮನ್ನ ಬೇರೆ ತರ ಕಾನೂನಿನಲ್ಲಿ ಶಿಕ್ಷೆ ಆಗ್ಬೇಕಾಗಿತ್ತು ನಮ್ಗೆ, ಈ ತರ ಏನಾದ್ರು ಅವ್ರು ಹೇಳೋದು ಸತ್ಯ ಆಗಿದ್ರೆ. ಅದರಿಂದ ನಾನು ಹೇಳೋದು ಅದು ಸತ್ಯಕ್ಕೆ ದೂರವಾದಂತ ಮಾತದು. ದಯವಿಟ್ಟು ಅದನ್ನ ಯಾರು ಕೂಡ, ಈ ನಮ್ಮ ಸಂಘದ ಸದಸ್ಯರಾಗ್ಬೋದು, ಸಾರ್ವಜನಿಕರಾಗ್ಬೋದು, ಇದು ಸಂಘ ಬಿಟ್ಟು ಸಾರ್ವಜನಿಕರ ಮಧ್ಯಕ್ಕೆ ತಲುಪಿಬಿಟ್ಟಿದೆ. ಈಗ ನಮ್ಮ ಸಂಘದಲ್ಲಿ ನಡೀತಕ್ಕಂಥ ವಿಚಾರ, ನಮ್ಮ ಕುಟುಂಬದ ವಿಚಾರ ಹೋಗಿ ಈಗ ಪಬ್ಲಿಕ್ ಎಲ್ರಿಗೂ ಇಡೀ ರಾಜ್ಯ ತಲುಪಿಬಿಟ್ಟಿದೆ. ಅದರಿಂದ ನಾನು ಹೇಳೋದು, ಯಾರು ಕೂಡ ಸಂಘದ ಸದಸ್ಯರಾಗ್ಬೋದು ಅಥವಾ ಸಾರ್ವಜನಿಕರಾಗ್ಬೋದು, ಇದನ್ನ ನಂಬೋದು ಬೇಡ, ನಂಬುವಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಹಂಗೂ ಏನಾದ್ರು ಒಬ್ರಿಗೋ ಇಬ್ರಿಗೋ ನಮ್ಮ ಸಂಘದ ಸದಸ್ಯರಿಗೋ ಅಥವಾ ಯಾರಿಗಾದ್ರೂ ಒಬ್ರಿಗೆ ಮೋಸ ಆಗಿದ್ರೆ, ಒಂದ್ ವೇಳೆ ಮಿಸ್ ಆಗಿದ್ರೆ, ಮೋಸ ಅಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮೋಸ ಆಗೂ ಇಲ್ಲ. ಮಿಸ್ ಆಗಿದ್ರೆ ಈಗ್ಲೂ ಕೂಡ ಬಂದ್ರೆ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅಥವಾ ಏನ್ ನಮ್ಮ ಇವರೊಬ್ರು ಆರೋಪ ಮಾಡಿದಾರಲ್ಲ ನನ್ನ ಮೇಲೆ, ಅವ್ರೇನಾದ್ರು ಆ 9,000 ಜನನ ಕರ್ಕೊಂಡ್ಬಂದ್ರೆ ಅವ್ರಿಗೂ ಕೂಡ ಕೊಡಕ್ಕೆ ರೆಡಿ ಇದ್ದೀನಿ. ಮತ್ತೆ ಆರೋಪ ಮಾಡಿ ಅವ್ರು ಮತ್ತೆ ಖಾಲಿ ಕೈಯಲ್ಲಿ ಹೋಗಿಲ್ಲ, ಅಲ್ಲೇ ನಿಂತು ತಗೊಂಡೋಗಿದ್ದಾರೆ. ಸೊ ಅವ್ರಿಗೂ ಮೋಸ ಆಗಿಲ್ಲ ಅಂತ ಅರ್ಥ. ಅವರು ನಮ್ಮ ಬಂಧು ಬಳಗದಲ್ಲಿ ನಮ್ಮ ಸ್ನೇಹಿತರೇ ಬರ್ತಾರೆ, ನಮ್ಮ ಸ್ನೇಹಿತರ ಸರೌಂಡಿಂಗ್ ಅಲ್ಲೇ ಬಂದ್ಬಿಡ್ತಾರೆ ಅವರು. ಸೊ ಅದರಿಂದ ಯಾರಿಗೂ ಮೋಸ ಆಗಿಲ್ಲ. ಒಂದ್ ವೇಳೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಏನಾದ್ರು ಸಾಬೀತೆ ಮಾಡೋದಿದ್ರೆ ಒಂದು ಸವಾಲಾಗಿ ಹೇಳ್ತಾ ಇದ್ದೀನಿ, ನಾನು ಇಷ್ಟೊತ್ತು ಹೇಳಿಲ್ಲ. ಈಗ ನಾವು ಈಗ ಎಲ್ಲ ಎಷ್ಟು ಅಂತ ತಡ್ಕೊಳಕ್ ಸಾಧ್ಯ ಇಲ್ಲ, ಸವಾಲಾಗಿ ಹೇಳ್ತಾ ಇದ್ದೀನಿ. 9,000 ಜನ ಏನಾದ್ರು ಅವ್ರು ಕರ್ಕೊಂಬಂದ್ಬಿಟ್ರೆ ತಲಾ 2,000 ರೂಪಾಯಿ ಬಹುಮಾನ ಕೊಡ್ತೀನಿ ಅವ್ರಿಗೆ. ತಲಾ 2,000 ಬಹುಮಾನ, ಸಾಲ ಸೋಲ ಎಲ್ಲೋ ಮಾಡಿ ತಗೊಂಡ್ಬಂದು ಅವ್ರಿಗೆ ನಾನು ಸೇರ್ಸಕ್ಕೆ ಸಿದ್ಧನಾಗಿದ್ದೀನಿ. ದಯವಿಟ್ಟು ಅವ್ರು ಕ್ಲಾರಿಫಿಕೇಶನ್ ಕೊಡ್ಬೇಕು. ಈಗ ನಾನಂತೂ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈಗ ನನ್ನ ಸಮಾಜದಲ್ಲಿ ನನಗೆ ಮಾನ ಹಾನಿ ಆಗಿದೆ. ಸೊ ನಾನು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ. 2 ದಿವಸ ಟೈಮ್ ತಗೊಳ್ಳಿ ಅವರು. ನಾನಂತೂ 2 ದಿವಸ ಕಾದ್ ನೋಡಿದೆ, ಯಾರಾದ್ರೂ ಬರ್ತಾರೇನೋ 9,000 ಜನ ಅಂತ, ಯಾರು ಬಂದಿಲ್ಲ. ಅವ್ರೊಂದು 2 ದಿವಸ ಟೈಮ್ ತಗೊಂಡು ಆ 9,000 ಜನನ ಹುಡುಕಿ ನಿಜವಾಗ್ಲೂ ಅವ್ರು ಕರ್ಕೊಂಬರೋದಿದ್ರೆ ಕರ್ಕೊಂಬರ್ಲಿ. ಇಲ್ಲಾಂದ್ರೆ ದಯವಿಟ್ಟು ನಾನು ಕೂಡ ಕಾನೂನು ಹೋರಾಟ ಮಾಡ್ಬೇಕಾಗತ್ತೆ. 2 ದಿನದ ನಂತರ ಮಂಗಳವಾರವರೆಗೂ ಅವ್ರು ಟೈಮ್ ತಗೊಂಡು
ಕರ್ಕೊಂಬರೋದಿದ್ರೆ 9,000 ಜನ ಕರ್ಕೊಬರಲಿ. ಇಲ್ಲ ಅಂದರೆ ಮಂಗಳವಾರದಿಂದ ನಮ್ಮ ತಂಡದ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅವರು ಸಿದ್ಧ ಆಗೋದಕ್ಕೆ ರೆಡಿ ಆಗಲಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ನಾರಾಯಣಸ್ವಾಮಿ ಬಂಗಾರಪೇಟೆ ಅವರು. ನಾವು ಸಂಘದಲ್ಲಿ ಇದ್ದೀರಿ. ಸಂಘದಲ್ಲಿ ಆಫೀಸಲ್ಲಿ ಎಲ್ಲರೂ ನಾವು ಒಂದು ಜನ ಸೇರಿ ನಾವು ಟೋಕನ್ಗಳು ತಗೊಂಡಿದ್ರಿ ಚಿಕನು ಮಟನಿಗೆ. ಅದ್ರಿಗೆ ಅವರು ಭಾನುವಾರ ಸೋಮವಾರ ಮಂಗಳವಾರ 3 ದಿನ ಹಬ್ಬ ಬಂದಿರೋದಕ್ಕೆ 3 ದಿನದ ಟೋಕನ್ನು ಕೊಟ್ಟಿದ್ದರು. ಅಂದರೆ ನಾವು 3 ದಿನ ಹೋಗೋಕ್ಕಾಗಲಿಲ್ಲ. ಮಂಗಳವಾರ ಒಟ್ಟಿಗೆ ಹೋಗಿದ್ರಿ ಚಿಕನು ಮಟನ್ ಅಂಗಡಿ ಹತ್ರಗೆ. ಅಲ್ಲಿ ಬಂದು ಜನ ಜಾಸ್ತಿ ಇದ್ದರು. ಅದರಿಂದ ನಮಗೆಲ್ಲ ಸ್ವಲ್ಪ ಲೇಟಾಗಿದೆ. ಆಮೇಲೆ ಎಲ್ರಿಗೂ ಕೊಟ್ಟು ಕಳಿಸಿದ್ದಾರೆ. ಅಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ದಿರೋನು ಆಗಿದೆ. ಅಷ್ಟು ಮಾತ್ರ ನಡೆದಿರೋದು. ಮತ್ತು ಭರತ್ ಸಾರ್ ಅವರು ಬಂದು ಅವ್ರಿಗೂ ಕೊಟ್ಟಿಲ್ಲ ಇವ್ರಿಗೂ ಕೊಟ್ಟಿಲ್ಲ ಅಂತ ಹೇಳಿದರು. ಅಂದರೆ ಅದೆಲ್ಲನೂ ಸುಳ್ಳು, ನಮಗೆಲ್ಲನೂ ಸೇರಿ ಇದೆ. ನಮಸ್ಕಾರ ಸರ್. ನನ್ನ ಹೆಸರು ಗೋವಿಂದರಾಜು, ಬಂಗಾರಪೇಟೆ. ನಾವು ಕಾರ್ಮಿಕರ ಸಂಘ ನಮ್ಮದು. ನಾವು ಸಂಘ ವತಿಯಿಂದ ಸ್ವಲ್ಪ ಮಟನ್ಗೆ ಅಂತ ದುಡ್ಡು ಕೂಡಿಟ್ಕೊಂಡಿದ್ದೀರಿ. ದುಡ್ಡು ಕೂಡಿಟ್ಕೊಂಡು ಅದು ಹಬ್ಬಕ್ಕೆ ಅಂತ, ನಾವು ಯುಗಾದಿ ಹಬ್ಬಕ್ಕೆ ಅಂತ ಇಟ್ಕೊಂಡಿರೋದು. ಯುಗಾದಿ ಹಬ್ಬಕ್ಕೆ ಅಂತ ಇಟ್ಕೊಂಡಿದ್ರೆ ಅದು ಸೋಮವಾರ ಮಂಗಳವಾರ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟು, ಅದು 2 ದಿವಸದಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟು ಮಂಗಳವಾರ ಒಂದೇ ದಿವಸ ಜನ ಬಂದುಬಿಟ್ರು. ಅದು ಅಂಗಡಿಯವನಿಗೆ ಸ್ವಲ್ಪ ಕಷ್ಟ ಆಯಿತು ಕೊಡೋದಕ್ಕೆ. ಕಷ್ಟ ಆಗಿದ್ದರಿಂದ ಸ್ವಲ್ಪ ಇದಾಯಿತು. ಸ್ವಲ್ಪ ಜನ ಒಂದು 3-4 ಆಳು ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತಾಯಿದ್ರು. ಅದು ಬಿಟ್ಟರೆ ಇನ್ನೇನಿಲ್ಲ. ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಸಿಕ್ಕಿದೆ. ಸಾರು ಊರು ಬಿಟ್ಬಿಟ್ಟು ಹೋಗಿದ್ದಾರೆ, ಅದು ಬಿಟ್ಬಿಟ್ಟು ಹೋಗಿದ್ದಾರೆ, ಇದು ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಏನಕ್ಕೆ ಸುಮ್ಮನೆ ಜನ ಹೇಳ್ಕೊಳ್ಳೋದಷ್ಟೇ. ಸಾರ್ ಊರಲ್ಲೇ ಇದ್ದಾರೆ, ಅವರೆಲ್ಲೂ ಹೋಗಿಲ್ಲ. ನಮಸ್ಕಾರ ಸರ್. ನನ್ನ ಹೆಸರು ನಾಸಿರ್ ಅಂತ. ಭಾರತಣ್ಣ 1000 ಕಿ ಆರ್ಡ್ರ್ ಹೇಳಿದರು. 1000 ಕಿ ಕೊಟ್ಟಿದ್ದೀನಿ. ಇನ್ನು 25-30 ಜನ ಇದ್ದರು. ಅವ್ರಿಗೆ ನನಗೆ ಆರ್ಡ್ರ್ ಕೊಟ್ಟಿದ್ದಿಲ್ಲ. ಫೋನ್ ಅವ್ರು ಸ್ವಿಚ್ ಆಫ್ ಬಂದರು. ಆಮೇಲೆ ಭಾರತಣ್ಣ ಬಂದು ಮುಂದ್ಗಡೆ ನಿಲ್ಲಿಸಿ ಅವ್ರಿಗೆಲ್ಲ ತೆಕ್ಕೊಟ್ಟಿದ್ದಾರೆ. ಅದು ಯಾವುದೋ ಫೇಕ್ ನ್ಯೂಸ್ ಮಾಡಿಬಿಟ್ಟು ವೈರಲ್ ಮಾಡಿದ್ದಾರೆ. ಯಾರಿಗೂ ಏನು ತೊಂದರೆ ಆಗಿಲ್ಲ. ಎಲ್ಲರೂ ಬಂದು ತೊಗೊಂಡು ಹೋಗಿದ್ದಾರೆ. ಅಲ್ಲಿ ಇದ್ದಿದ್ದವರು ವೀಡಿಯೋ ಮಾಡಿಸಿದ್ರಲ್ಲ, ಅವರು ತೊಗೊಂಡು ಹೋಗಿದ್ದಾರೆ. ಎಲ್ಲ ಟೋಟಲ್ ತೊಗೊಂಡು ಹೋಗಿದ್ದಾರೆ. ಏನು ಯಾವುದು ಒಂದು ಬಾಕಿ ಇಲ್ಲ.